ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಈ ದೀನತೆಯನ್ನು ಬಹಳ ಸುಲಭವಾಗಿ ನಕಲಿ ಮಾಡಬಹುದಾದಂಥ ಗುಣಗಳಲ್ಲಿ ಒಂದಾಗಿದೆ. ನಮ್ಮ ನಿಜವಾದ ದೀನತೆಯನ್ನು ಯಾರೂ ನಮ್ಮಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 5:8 ನಾವು ನೋಡುವುದಾದರೆ, ವಾಕ್ಯವು ನಮಗೆ ತಿಳಿಸುವ ಹಾಗೆ ಯೇಸುವು ದೇವ ಸ್ವರೂಪನಾಗಿದ್ದರೂ ತನ್ನ ಹಕ್ಕು ಬಾಧ್ಯತೆಗಳನ್ನು ತ್ಯಜಿಸಿದನು ಮತ್ತು ಒಬ್ಬ ದಾಸನ ರೂಪವನ್ನು ಧರಿಸಿದನು ಮತ್ತು ಮನುಷ್ಯರ ಕೈಯಿಂದ ಶಿಲುಬೆಯ ಮರಣವನ್ನು ಸಹ ಹೊಂದಲು ಸಿದ್ಧನಾದನು. ನಾವು ಆ ದೀನತೆಯ ಹಾದಿಯಲ್ಲಿ ಆತನ ಹಿಂದೆ ಸಾಗಬೇಕಾಗಿದೆ ಎನ್ನುವುದರ ಕುರಿತಾಗಿ ನಾವು ನೋಡ್ತೇವೆ. ಯಾಕೆ ನಾವು ನಿಜವಾದಂಥ ಒಂದು ದೀನತೆಯನ್ನು ಯಾರೂ ನಮ್ಮಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವುದಾದರೆ, ಇಲ್ಲಿ ಗಮನಿಸುವುದು ಬಹಳ ಮುಖ್ಯ. ಏನಪ್ಪ ಅಂತಂದರೆ, ಯೇಸುವು 3 ಹಂತಗಳಲ್ಲಿ ತನ್ನನ್ನು ತಾನು ತಗ್ಗಿಸಿಕೊಳ್ತಾನೆ. ಕರ್ತನಾದಂಥ ಯೇಸು ಕ್ರಿಸ್ತನ ದೊಡ್ಡ ಗುಣ, ಆತನ ದೀನತೆ, ಆತನ ಹಕ್ಕು ಬಾಧ್ಯತೆಯನ್ನು ಇಲ್ಲಿ ಗಮನಿಸ್ತೇವೆ. ಒಂದು, ಕರ್ತನು ಮನುಷ್ಯನಾದನು, ಈ ಲೋಕದಲ್ಲಿ ಮನುಷ್ಯ ಸ್ವರೂಪಿನಾಗಿ ಜನಿಸಿದನು. 2, ಕರ್ತನು ಒಬ್ಬ ಸೇವಕನಾದನು. 3, ಕರ್ತನು ಶಿಲುಬೆಯ ಮೇಲೆ ಅಪರಾಧಿಗಳ ಸಂಗಡ ಶಿಕ್ಷಿಸಲ್ಪಡಲು ಸಿದ್ಧನಾದನು. ಇಲ್ಲಿ 3 ಹಂತಗಳನ್ನು ಕರ್ತನು ತನ್ನನ್ನು ತಾನು ತಗ್ಗಿಸಿಕೊಂಡರು ಅನ್ನುವಂಥದ್ದನ್ನು ನಾವು ಫಿಲಿಪ್ಪಿ ಪತ್ರಿಕೆಯಲ್ಲಿ ನಾವು ಗ್ರಹಿಸ್ತೇವೆ. ಅಲ್ಲಿ ನಾವು ಕ್ರಿಸ್ತಿಯ ಜೀವನದ 3 ರಹಸ್ಯಗಳನ್ನು ನಾವು ನೋಡ್ತೇವೆ. 3 ರಹಸ್ಯಗಳೇನಪ್ಪ ಅಂತಂದರೆ ದೀನತೆಯೇ. ಒಂದು, ಮನುಷ್ಯನಾದದ್ದು ದೀನತೆಯ ಪ್ರತೀಕ. 2, ಸೇವಕನಾದದ್ದು ದೀನತೆಯ ಪ್ರತೀಕ. ಶಿಲುಬೆಯ ಮೇಲೆ ಅಪರಾಧಿಗಳ ಸಂಗಡ ಶಿಕ್ಷಿಸಲ್ಪಡುವಂಥದ್ದು ದೀನತೆ. ಈ 3 ಕಡೆಯೂ ಕರ್ತನ ದೀನತೆಯನ್ನು ನಾವು ನೋಡ್ತೇವೆ. ಯೇಸುವಿನ 33 ವರ್ಷಗಳ ಕಾಲದ ಭೂಮಿಯ ಮೇಲೆ ಜೀವಿತವನ್ನು ಮತ್ತು ಆತನ ತಾಳ್ಮೆಯಿಂದ ಅನುಭವಿಸಿದಂಥ ಬಾಧೆ, ಅವಮಾನ, ಹಿಂಸೆಗಳನ್ನು ಸಹಿಸಿಕೊಂಡರು. ಅಪಾರ ದೀನತೆಯಿಂದ ಇತರರಿಗೆ ಸೇವೆ ಸಲ್ಲಿಸಿದರು. ಅಪಾರವಾದಂಥ ಪ್ರೀತಿಯಿಂದ ಕರ್ತನು ಇತರರಿಗೆ ಸೇವೆ ಸಲ್ಲಿಸಿದಂಥದ್ದನ್ನು ದೇವದೂತರು ನೋಡಿ ಆಶ್ಚರ್ಯಪಟ್ಟರಂತೆ. ಸ್ವರ್ಗದಲ್ಲಿ ಅನೇಕ ವರ್ಷಗಳ ಕಾಲ ಆತನನ್ನು ಆರಾಧಿಸುವುದು ಅವರಿಗೆ ವಾಡಿಕೆಯಾಗಿತ್ತಂತೆ. ಅವರು ಆತನ ಭೂಮಿಯ ಮೇಲೆ ಜೀವಿತವನ್ನು ಯೇಸು ಸ್ವರ್ಗದಲ್ಲಿದ್ದ ಎಷ್ಟೋ ವರ್ಷಗಳ ಅವಧಿಯಲ್ಲಿ ತಾವು ನೋಡಿರದಂತಹ, ತಾವು ಅರಿಯದಿರುವಂಥ ಸ್ವಭಾವವನ್ನು, ಆತನ ದೀನತೆ ಮತ್ತು ಸಾತ್ವಿಕತೆಯನ್ನು ಅವರು ನೋಡಿದಾಗ ದೇವರ ಗುಣ ಸ್ವಭಾವವನ್ನು ಇನ್ನೂ ಹೆಚ್ಚಾಗಿ ಅರಿತುಕೊಂಡ್ರಂತೆ. ಈಗ ದೇವರು ಇಚ್ಛಿಸುವುದೇನೆಂದರೆ, ಕ್ರಿಸ್ತನು ಅದೇ ಆತ್ಮವನ್ನು ದೇವಸಭೆಯಾದ ನಮ್ಮ ಮೂಲಕ ಸ್ವರ್ಗದ ದೇವದೂತರಿಗೆ ತೋರಿಸುವುದು. ಎಫೆಸ ಪತ್ರಿಕೆ 3ನೇ ಅಧ್ಯಾಯ 10ರಲ್ಲಿ ಇದನ್ನು ಉಲ್ಲೇಖಿಸಲಾಗಿದೆ. ಈಗ ದೇವದೂತರು ನಮ್ಮಲ್ಲಿ, ನಮ್ಮ ನಡವಳಿಕೆಯಲ್ಲಿ ಏನನ್ನು ಕಾಣ್ತಾರೆ? ನಮ್ಮ ನಡವಳಿಕೆಯಲ್ಲಿ ದೇವರ ಮಹಿಮೆ ಇದೆಯಾ? ನಮ್ಮ ನಡೆಯಲ್ಲಿ ದೇವರ ಮಹಿಮೆ ಇದೆಯಾ? ನಮ್ಮ ನುಡಿಗಳಲ್ಲಿ ದೇವರ ಮಹಿಮೆ ಇದೆಯಾ? ನಮ್ಮ ಮಾತಲ್ಲಿ ದೇವರ ಮಹಿಮೆ ಇದೆಯಾ ಎಂಬುದಾಗಿ ನಮ್ಮ ನಡವಳಿಕೆಯನ್ನು ದೇವರು ನೋಡುತ್ತಾರೆ. ದೀನತೆ ಎಲ್ಲಕ್ಕಿಂತ ದೊಡ್ಡ ಸದ್ಗುಣ ಅನ್ನುವುದನ್ನು ನೆನಪಿನಲ್ಲಿಟ್ಕೊಳ್ಳಿ. ಇವತ್ತು ನಾವೇನಾಗಿದ್ದೇವೆ, ಏನನ್ನು ಹೊಂದಿದ್ದೇವೆ, ಇವೆಲ್ಲವೂ ಕರ್ತನಿಂದ ಪಡೆದಿರುವಂತಹ ವರಗಳು ಎಂಬುದನ್ನು ನಾವು ದೀನತೆಯಿಂದ ಅಂಗೀಕರಿಸೋಣ. ಮನುಷ್ಯರು, ವಿಶೇಷವಾಗಿ ದುರ್ಬಲರು, ಮೂಢರು, ಮೊಂಡರು, ಮಂದ ಬುದ್ಧಿ ಇರುವವರು ಬಡವರನ್ನು ದೀನತೆಯಿಂದ ಆಧರಿಸ್ತಾರೆ, ಗೌರವಿಸ್ತಾರೆ ಅನ್ನುವಂಥದ್ದು ಸುಳ್ಳು. ಆದರೆ ಕರ್ತನ ಪ್ರೀತಿ ನಮ್ಮಲ್ಲಿ ಬರುವಾಗ ನಾವು ಆತನ ಗುಣಾತಿ ಗುಣಗಳನ್ನು ಅನುಭವಿಸಬೇಕಾಗ್ತದೆ. ಆತನ ಗುಣಾತಿ ಗುಣಗಳನ್ನು ನಾವು ಗೌರವಿಸಬೇಕಾಗ್ತದೆ. ಆತನ ಗುಣಾತಿ ಗುಣಗಳನ್ನು ನಾವು ಹೊಂದಿಕೊಂಡು ನಾವು ನಡೆಯಬೇಕಾಗ್ತದೆ. ಅದೇ ಕರ್ತನ ಪ್ರೀತಿ ಮತ್ತು ಸಾರೂಪ್ಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರ ಸ್ವಾಮಿ. ಮುಂಜಾನೆಯ ಸಮಯದಲ್ಲಿ ದೇವರೇ, ನನ್ನನ್ನು ನಾನು ಒಪ್ಪಿಸಿಕೊಡ್ತೇನೆ ಸ್ವಾಮಿ.
ನನ್ನ ನಡುನೆತ್ತಿಯಿಂದ ಕಾಲಿನ ಕಿರುಬೆರಳು ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ಈ ಪ್ರಕೃತಿಯನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇವೆ ದೇವರೇ. ಪ್ರಕೃತಿ ವಿಕೋಪಗಳಲ್ಲಿ ನೀವಿರಿ ಸ್ವಾಮಿ, ಸಹಾಯ ಮಾಡು ದೇವರೇ. ಏಸಪ್ಪ, ಸುವಾರ್ತೆ ಇಲ್ಲದ ಕಡೆ ಸುವಾರ್ತೆ ಸಾರುವುದಕ್ಕೆ ಬಲವಾಗಿ ನನ್ನನ್ನು ನಡೆಸು, ನನ್ನೊಟ್ಟಿಗೆ ಮಾತನಾಡು ದೇವರೇ. ಯಾರ್ಯಾರು ದೇವರೇ ಸುವಾರ್ತೆಯನ್ನು ಕೇಳ್ತಾ ಇರ್ತಂಥ ಮಕ್ಕಳು ನಿಮ್ಮ ಸ್ವರವನ್ನು ಕೇಳುವುದಕ್ಕೆ ದೇವರೇ, ಅವರ ಹೃದಯ ದೇವರೇ ದಾಹದಿಂದಿದ್ದಾರೋ ಅವರು ನಿಮ್ಮ ಸ್ವರವನ್ನು ಕೇಳುವುದಕ್ಕೆ ಕೃಪೆ ಕೊಡು, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೆನ್, ಆಮೆನ್. ಹಲ್ಲೆಲೂಯಾ.